Everything in this world is interlinked with something. ಐಮ್ ಡನ್ ಫಾರ್ ದ ಡೇ. ಇವತ್ತು ನಂಗೆ ಕ್ಲಾಸ್ ಇಲ್ಲ. ಬರೇ OTT ಮೂವಿ ಸೀರೀಸ್ ನೋಡ್ಬಿಟ್ಟು ನಂಗೆ ಸಾಕಾಗಿದೆ. ಯಾವ್ದಾದ್ರು ಮೂವಿಗೆ ಹೋಗೋಣ. ಥಿಯೇಟ್ರಿಗ ಯಾವ್ದಾದ್ರು ಖಾಲಿರೋ ಥಿಯೇಟ್ರಿಗೆ ಹೋಗೋಣ, ಒಳ್ಳೆ ಫೀಲ್ ಇರುತ್ತೆ. ಥೂರಿನ ಖಾಲಿರೋ ಥಿಯೇಟರ್ಗೆ ಹೋದ್ರೆ ಏನೋ ಫೀಲ್ ಇರುತ್ತೆ. ಥಿಯೇಟರ್ ತುಂಬಾ ಜನ ಇರಬೇಕು, ಅವಾಗ ಸಕ್ಕದಾಗಿರುತ್ತೆ. ನಿನ್ಗೆ ಏನ್ ಹೇಳಿದ್ರು ಅರ್ಥನೇ ಆಗಲ್ಲಪ್ಪ. ಕಷ್ಟ ಇದೆ ಜೀವನ, ಮುಂದೆ ಎಲ್ಲ ಲೇಟಾಗಿ ಆಗುತ್ತೆ ನಿಂದು. ಅಭಿ ಬಾರೋ ಮೂವಿಗೆ ಹೋಗೋಣ. ಇಲ್ಲ ಅಕ್ಷರ, ನನ್ಗೊಂದು ಸ್ವಲ್ಪ ಕೆಲಸ ಇದೆ, ನೀವಿಬ್ಬರು ಹೋಗಿ ಬನ್ನಿ. ಯಾಕೋ ಅಮ್ಮ ಕಾಲ್ ಮಾಡ್ತಾ ಇದಾರೆ, ಒಂದು 2 ನಿಮಿಷ ಬಂದೆ. ಸುಮ್ಮನೆ ಹಂಗೆ ಪುಂಕ್ತಾನಷ್ಟೇ ಅವನು. ಮೂವಿ ಕರೆದಾಗ ಯಾವಾಗಾರು ಬರದೇ ಇರೋದಿದೆ ಅವನು. ಬಂದೇ ಬರ್ತಾನೆ, ಸುಮ್ಮನೆ ಹಂಗೆ ಅಂತಾನಷ್ಟೇ. ಹಲೋ, ಏನ್ ಮಾಡ್ತಿದ್ಯಪ್ಪ? ಏನಿಲ್ಲಮ್ಮ, ಮೂವಿಗೆ ಹೋಗ್ಬೇಕು ಅಂತ ಅನ್ಕೋತಿದ್ವಿ. ಮೂವಿ? ನಿನ್ ಶಾರ್ಟ್ ಫಿಲ್ಮ್ ಎಲ್ಲಿಗೆ ಬಂತು? ಬರೀ ಬೇರೆಯವ್ರು ಮಾಡಿರೋ ಫಿಲ್ಮ್ಗೆ ಹೋಗಿ ಬರೋದಾಗಿದೆ. ನಾನು ಶಾರ್ಟ್ ಫಿಲ್ಮ್ ಮಾಡಕ್ಕೆ ಆಗ್ತಿಲ್ಲ. ಯಾಕೋ ಅಂತದೇನಾಯ್ತು? ಅಂಥದ್ದೇನಾಯ್ತು ಅಂದ್ರೆ ಎಲ್ಲ ಕೆಲಸ ನಾನೇ ಮಾಡಬೇಕು. ಎಡಿಟಿಂಗು, ಸ್ಕ್ರೀನ್ ಪ್ಲೇ, ಮ್ಯೂಸಿಕ್ಕು, ಸ್ಟೋರಿ, ಇವೆಲ್ಲ ನನ್ನ ಒಬ್ಬನ ಕೈಲೇ ಸಾಧ್ಯ ಇಲ್ಲ. ಈಗ ನಿನ್ ಕೈಯಲ್ಲಿ ಶಾರ್ಟ್ ಫಿಲ್ಮ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಏನಾದ್ರೂ ರೀಸನ್ ಇರುತ್ತೆ. ನಿನ್ನ ಹತ್ರ ಬರೋ ಟೈಮಿಗೆಲ್ಲ ಬರುತ್ತೆ, ಆಗೋ ಟೈಮಿಗೆಲ್ಲ ಆಗುತ್ತೆ. ಆಗೋದೆಲ್ಲ ಒಳ್ಳೇದಕ್ಕೆ ತಲೆ ಯಾಕೆ ಕೆಡಿಸ್ಕೊಂತೀಯ? ಸರಿಮಾ, ನಾನು ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಈಗಿನ ಕಾಲದ ಹುಡುಗರಿಗೆ ಏನಾದ್ರೂ ಹೇಳಿದ್ರೆ ಕೇಳೋ ಪೇಷನ್ಸೇ ಇರಲ್ಲ. ಏನೋ ನಿನ್ ಗೋಳು, ಕರೆದ್ರೆ ಬರಕ್ಕಾಗಲ್ಲ ನಿನಗೆ. ಇವಾಗ ಬರ್ತೀಯಾ ಬರಲ್ವಾ? ಆಕ್ಚುಲಿ ತುಂಬಾ ಕೆಲಸ ಇತ್ತು, ನೀವು ಇಷ್ಟೊಂದು ಫೋರ್ಸ್ ಮಾಡ್ತಾ ಇದ್ದೀರಲ್ಲ, ಬರ್ತೀನಿ ಬಿಡಿ. ಫೋರ್ಸಾ? ಅವಳೆಲ್ಲ ಫೋರ್ಸ್ ಮಾಡಿದ್ಲು. ಒಂದು 2 ನಿಮಿಷ ಇರೋ ಬಂದೆ. ಲೋ ಅಭಿ, ಮತ್ತೆಲ್ಲ ಹೋಗ್ತಿದ್ಯಾ? ಟೈಮ್ ಆಗುದ್ ಕಣೋ ಅಭಿ. ಥೂ ಯಪ್ಪ, ಎಲ್ಲದ ಇವನು. ನೀ ಕಾಯ್ಕಿಂತ ಹೋಗಿ ಬಿಡ್ಬೋದಾಗಿ, ಮೂವಿ ಸ್ಟಾರ್ಟ್ ಆಗುತ್ತಲ್ಲಿ. ಲವ್ ಎಲ್ಲ ಹೋಗಿದ್ದೆ, ಎಷ್ಟೊತ್ತು ಒಂದೇ ಗಾಡಿ ಹೋಗ್ಬೋದಿತ್ತಲ್ಲ. ಲವ್ ಬೈಲ್ ಖಾಲಿ ಥಿಯೇಟರ್ಗಂತೂ ಹೋಗೋಕ್ಕಾಗಲಿಲ್ಲ, ಅಟ್ಲೀಸ್ಟ್ ಗಾಡಿ ಇಲ್ಲಾದ್ರೂ ಜೊತೆಗೆ. ನೈಸ್. ಓಯ್, ಏನು ಸಿನಿಮಾ ಚೆನ್ನಾಗಿತ್ತಲ್ವಾ? ನನಗಲ್ಲ, ಅವನಿಗೆ ಕೇಳು. ಲೋ ಅಪ್ಪ, ಈ ಸಿನಿಮಾ ಹೆಂಗಿತ್ತಪ್ಪ? ಸಿನಿಮಾಗೆ ಹೋದ್ರೆ ಏನಾದ್ರು ಒಂದು ಕಲಿತೀವಿ ಕಣ. ಸಿನಿಮಾ ನಮಗೆ ಗೊತ್ತಿಲ್ದಂಗೆ ಅಲ್ಲಿರೋ ಕತೆಗೆ ಅಳಿಸುತ್ತೆ, ನಗ್ಸುತ್ತೆ, ಪ್ರೀತಿ ಮಾಡೋ ಥರ ಮಾಡುತ್ತೆ, ಬೇಜಾರು ಪಡಿಸುತ್ತೆ. ಅಲ್ಲಿ ನಡೀತಿರೋ ಘಟನೆಗೆ ನಮಗೆ ಗೊತ್ತಿಲ್ಲದೆ ನಾವು ಅದಕ್ಕೆ ಸ್ಪಂದಿಸ್ತೀವಿ. ಅದು ಕಣೋ ಸಿನಿಮಾಗಿರೋ ತಾಕತ್ತು. ಫಾರ್ ಮೀ, ಸಿನಿಮಾ ಇಸ್ ನಾಟ್ ಜಸ್ಟ್ ಅನ್ ಎಂಟರ್ಟೈನ್ಮೆಂಟ್, ಸಿನಿಮಾ ಇಸ್ ಅನ್ ಎಮೋಷನ್. ಸಿನಿಮಾ ಇಸ್ ಅನ್ ಎಮೋಷನ್. ಇದನ್ನ ಬಿಟ್ಟು ಬೇರೆ ಯಾರು ಹೇಳಲ್ಲ. ಯಾವಾಗಲೂ ಇದೆ. 6:30 ಆಗ್ತಾ ಇದೆ, ಹಾಸ್ಟೆಲ್ ಗೇಟ್ ಕ್ಲೋಸ್ ಮಾಡ್ತಾರೆ, ಜಲ್ದಿ ಹೋಗೋಣ, ಒಂದು ಡ್ರಾಪ್ ಮಾಡು. ಕರೆಕ್ಟ್ ಅಲ್ವಾ? ಸರಿ, ನೀನು ಹಾಸ್ಟೆಲ್ ಹೋಗಿರೋ, ನಾನು ಒಂದು ಡ್ರಾಪ್ ಮಾಡ್ಬಿಟ್ಟು ಬರ್ತೀನಿ. ಹೋಗೋಕ್ಕಿಂತ ಮುಂಚೆ ಒಂದು ಮಾತು. ಸಿನಿಮಾನ ಡಿಸ್ಕ್ರೈಬ್ ಮಾಡೋಷ್ಟು ಈಸಿ ಅಲ್ಲ ಸಿನಿಮಾ ಮಾಡೋದು. ಸಿನಿಮಾ ಮಾಡಬೇಕು ಅಂದರೆ ಪ್ರೊಡ್ಯೂಸರ್ ಬೇಕು, ಟೆಕ್ನಿಷಿಯನ್ಸ್ ಬೇಕು, ಪ್ರೀ ಪ್ರೊಡಕ್ಷನ್ನು, ಪೋಸ್ಟ್ ಪ್ರೊಡಕ್ಷನು ಅಂತ ಇನ್ನೂ ಏನೇನೋ ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದೊಳ್ಳೆ ಕತೆ ಬೇಕು. ಕತೆಗೇನೋ ಇಲ್ಲೇ ಈಗಲೇ ನಿನ್ನ ಜಾಗದಲ್ಲಿ ನಾನು, ನನ್ನ ಜಾಗದಲ್ಲಿ ನೀನು ಬಂದರೆ
ಒಂದು ಟ್ರಯಾಂಗಲ್ ಲವ್ ಸ್ಟೋರಿನೇ ಸೃಷ್ಟಿಯಾಗುತ್ತೆ. ಸುಮ್ಮನೆ ಇಲ್ದೇನೆ ಇರೋ ಬಿಟ್ಕೊಂಡ್ರಂತೆ ಹಂಗಾಯ್ತು ನನ್ನ ಕತೆ. ಎಲ್ಲಿಗಪ್ಪ? ಗರ್ಲ್ಸ್ ಹಾಸ್ಟೆಲ್ ಕಡೆಗೆ. ನೀನು ಲೇಡೀಸ್ ಥರ ಕಾಣ್ತಿಲ್ಲಲ್ಲ. ಅಯ್ಯ ನಾನು ಹೋಗ್ತಿಲ್ಲ, ಇವಳು ಡ್ರಾಪ್ ಮಾಡಕ್ಕೆ ಹೋಗ್ತಿರೋದು. ಇಲ್ಲಿಂದ ಹುಡುಗರಿಗೆ ಎಂಟ್ರಿ ಇಲ್ಲಪ್ಪ ಬೋರ್ಡ್ ರೋಡಲ್ಲಿ. ಇದೇನು ಫಸ್ಟ್ ಟೈಮ್ ಅಲ್ಲ, ಡೈಲಿ ಡ್ರಾಪ್ ಮಾಡ್ತೀನಿ ಅವಳನ್ನ. ಅದಕ್ಕೆ ಕಣಪ್ಪ ನಮ್ಮ ನಿಲ್ಸಿರೋದಿಲ್ಲಿ. ಅಂದರೆ ಸಾಯಂಕಾಲ ಆದರೆ ಸಾಕಲ್ಲಪ್ಪ, ನಿಮ್ಮ ಹಾಸ್ಟೆಲಲ್ಲಿರೋ ವೇಸ್ಟ್ ಬಾಡಿಗಳು ಗಾಡಿಗಳು ಎಲ್ಲ ಬಂದಿಲ್ಲೇ ಸುತ್ತಾಡ್ತಿರ್ತವೆ. ಇವತ್ತಿಂದಾಗಿ ಈ ಗೆರೆ ದಾಟಿ ನೀವು ಬರಂಗಿಲ್ಲ, ನಿಮ್ಮ ಗಾಡಿನೂ ಬರಂಗಿಲ್ಲ. ಡ್ರಾಪ್ ಆಗಿರ್ಬೇಕು. ಹಲೋ, ನಾನೇನು ರೋಡ್ ರಮ್ಮಿ ಅಲ್ಲ, ಈ ಕಾಲೇಜ್ ಸ್ಟೂಡೆಂಟ್ ಗೊತ್ತಾ? ಕಾಲೇಜ್ ಸ್ಟೂಡೆಂಟ್ ಆಗಿರೋದಕ್ಕೆ ಸಮಾಧಾನವಾಗಿ ಮಾತಾಡ್ತಿರೋದು, ಬೇರೆಯವರಾದರೆ ಗೊತ್ತಲ್ಲ. ಏನ್ರಿ ಮಾಡ್ತಿದ್ರಿ? ಏನಪ್ಪ ಹೆಂಗಿದೆ? ಒಂಚೂರು ಬಿಟ್ಬಿಡಿ ಅಂಕ, ನಂಗೆ ಹೋಗ್ಬರ್ತೀನಿ. ನಾನು ನಡ್ಕೊಂಡು ಹೋಗ್ತೀನಿ. ಅಲ್ಲ ಅಷ್ಟು ದೂರ ಹೋಗ್ಬೇಕಲ್ಲ ಅಂತ. ಹೋದ ತಕ್ಷಣ ಫೋನ್ ಮಾಡ್ತೀನಿ. ಸಮಾಧಾನನಾ? ಆಯ್ತು, ಫೋನ್ ಮಾಡು. ಸರಿ ಸರಿ, ಲೇಟ್ ಆಯ್ತು, ನಾನು ಹೋಗ್ತೀನಿ. ಬಾಯ್. ನಡಿಯಪ್ಪ ನಡಿ. ಹೋಗ್ತೀನಿ ಅಂಕಲ್, ಯಾಕಂಗೆ ಆಡ್ತೀರಾ? ಬಾಸ್ ಹಚ್ಕೊಂಡು ಬರ್ತೀರಾ? ನಮ್ಮ ಹತ್ರ ಊಟಗಳಿದಾವೆ, ನುಗ್ಗೊಡಿತೀವಿ. ನಡಿ. Number you are trying to call is currently not reachable. Please try again later. ಲೇ ಫೋನ್ ಎತ್ತಲೇ. ಇದೆ ಕತೆ ಇತ್ತು. ಹಲೋ. ಬಾಯ್. ಆಕ್ಚುಲಿ ನೀನು ರೀಸನ್ಸ್ ಕೊಡಬೇಡ. ನಾನು ರೀಸನ್ಸ್ ಕೊಡ್ತಿಲ್ಲ, ನಡೆದಿರೋದು ಹೇಳ್ತಿದ್ದೀನಿ. ಫ್ರೆಂಡ್ಸ್ ಬಂದರು, ಬರ್ಡೇ ಪಾರ್ಟಿ ಇದೆ ಅಂತ ಸಡನ್ನಾಗಿ ಕರ್ಕೊಂಡೋದ್ರು. ನಾನು ವಾಪಸ್ ಬಂದ ತಕ್ಷಣ ನಿಂಗೆ ಕಾಲ್ ಮಾಡಿದ್ದೀನಿ. ನೀನು ಕಾಲ್ ಬಿಡು. ಹಾಸ್ಟೆಲ್ ಹೋಗಿದ ತಕ್ಷಣ ಒಂದು ಮೆಸೇಜ್ ಮಾಡ್ಬೋದು ತಾನೆ? ಒಂದು ಮೆಸೇಜ್ ಮಾಡೋಕ್ಕೆ ಎಷ್ಟೊತ್ತೆ ಬೇಕು ನಿಂಗೆ? ಪ್ರಾಬ್ಲಮ್ ಇರೋದು ಕಾಲ್ದು ಮೆಸೇಜ್ದು ಅಲ್ಲ. ಈ ಒಂದು ಡೈಲಿ ಇದ್ದಿದ್ದೆ ಅಂತ ಗ್ರಾಂಟೆಡ್ ಆಗಿ ತಗೊಂಡಿದ್ದೆ ನೋಡು, ಅದು ಪ್ರಾಬ್ಲಮ್. ಪ್ಲೀಸ್ ರಾಮ್, ಸಣ್ಣ ಮ್ಯಾಟ್ರನ್ನ ದೊಡ್ಡದು ಮಾಡಬೇಡ. ಇವಾಗ ಏನಾಯ್ತು ಅಂತ ಕಾಲ್ ಮಾಡೋದು ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ದಿನೇ ಪೊಸೆಸಿವ್ ಆಗ್ತಿದ್ಯಾ. ನಂಗೂ ಸ್ವಲ್ಪ ಪರ್ಸನಲ್ ಸ್ಪೇಸ್ ಅಂತ ಇರುತ್ತೆ ಅಲ್ವಾ? ಯಾವಾಗ್ಲೂ ನಿನ್ ಧ್ಯಾನದಲ್ಲೇ ಇರ್ಬೇಕಾ? ಓ, ಧ್ಯಾನನಾ? ಯಾರಪ್ಪ ಈಗ ಸಣ್ಣ ವಿಷಯನ ದೊಡ್ಡದು ಮಾಡ್ತಿರೋದು? ನಾನು ಪೊಸೆಸಿವಾ? ನಾನು ನಿನಗೆ ಪರ್ಸನಲ್ ಸ್ಪೇಸ್ ಕೊಡ್ತಿಲ್ವಾ? ನಿನ್ನೆ ಮ್ಯಾಟ್ರ್ ಒಂದೇ ತಲೆ ಇಟ್ಕೊಂಡು ಹೇಳ್ತಿಲ್ಲ. ನೀನ್ ಯಾವಾಗ್ಲೂ ಹಿಂಗೆ ಮಾಡ್ತೀಯಾ. ಹುಡುಗರು ಹೋಗ್ಲಿ, ಹುಡುಗಿರ್ ಜೊತೆನೂ ಮಾತಾಡಬಾರ್ದು, ಬರ್ಡೇನೂ ಮಾಡಬಾರ್ದು ಅಂದ್ರೆ? ಯು ಆರ್ ಕ್ರಾಸಿಂಗ್ ಯುವರ್ ಲಿಮಿಟ್ಸ್ ನಾವು. ಏನೇ ಎಲ್ಲ ನಂದೇ ತಪ್ಪು ಅನ್ನೋ ಥರ ಮಾಡ್ತಿದ್ಯಾ? ಹೋಗಮ್ಮ, ಹೋಗು. ಇನ್ನೂ ಯಾರ್ಯಾರು ಬರ್ಡೇ ಆಯ್ತೋ ಎಲ್ಲರೂ ಬರ್ಡೇ ಮಾಡ್ಕೊಂತೀರ, ಆಯ್ತಾ? ಹೋಗು. ನನ್ನ ಇಂಟೆನ್ಷನ್ ನಿಂಗೆ ಹರ್ಟ್ ಮಾಡಬೇಕು ಅಂತ ಅಲ್ಲ ರಾಮ್. ಐಮ್ ಸಾರಿ, ಹೋಗ್ಲಿ ಬಿಡು. ಏನು ಸಾರಿ? ತಪ್ಪು ಮಾಡೋದು ಸಾರಿ ಕೇಳೋದು ರುಟೀನ್ ಆಗ್ಬಿಟ್ಟಿದೆ ನಿಂಗೆ. ನಾನು ಪರ್ಸ್ನಲ್ ಸ್ಪೇಸ್ ಕೊಡ್ತಿಲ್ವಂತೆ. ನನಗಿಂತ ಪರ್ಸ್ನಲ್ ಏನಿರುತ್ತೆ ನಿನಗೆ? ಸಾಕಿಡೆ ಫೋನು. ಓಯ್, ಓ ಎಲ್ಲೋಗ್ತಾಳೆ? ಬರ್ತಾಳೆ ಹಿಂದೆನೆ. ಮೂಕನಾಗಬೇಕು,
ಹಾಯ್ ಸರ್. ಹಾಯ್. ಹಾಯ್. ಕ್ಲಾಸಾ? ಹಾಂ ಸರ್. ಓಕೆ ಓಕೆ. ಹಾಯ್. ಹಾಯ್. ಎಲ್ಲಿ ಅವನು ಬಂದಿಲ್ವಾ? ಬರ್ತಾನೆ ಕೆಳಗೆ ನಾನು. ನಿನ್ನೇನಾದರೂ ಮಾತಾಡಿದ್ನಾ? ಹ್ಞೂ. ನಂದೇ ತಪ್ಪು. ಪೊಸೆಸಿವ್ ಪರ್ಸನಲ್ ಸ್ಪೇಸ್ ಅಂತ ಏನೇನೋ ಹೇಳಿ ಅವ್ನ ತಲೆ ಕೆಡಿಸ್ಬಿಟ್ಟೆ. ಇದರಲ್ಲಿ ನಿಂದೇನು ತಪ್ಪಿದೆ? ಯಾವಾಗಲೂ ಸಣ್ಣ ಮ್ಯಾಟ್ರನ್ನ ದೊಡ್ಡದು ಮಾಡೋದು ಅವನೇ. ಲೇಟಾಗಿ ಫೋನ್ ಮಾಡೋದೇ ಒಂದು ದೊಡ್ಡ ತಪ್ಪ. ಯಾವಾಗಲೂ 5 ಗಂಟೆಗೆ ಅಲ್ಲಿ ರೀಚ್ ಆದೆ, 6 ಗಂಟೆಗೆ ಇಲ್ಲಿ ರೀಚ್ ಆದೆ ಅಂತ ಅಪ್ಡೇಟ್ ಕೊಡ್ತಾನೆ ಇರ್ಬೇಕಾ? ಪ್ರೀತಿ ಮಾಡಿದವರು ಪ್ರೀತಿ ಒಂದೇ ಅಲ್ಲ, ಸ್ವಲ್ಪ ಮನ್ಸಿಗೆ ನೆಮ್ಮದಿ ಕೂಡ ಕೊಡಬೇಕು. ಅದು ಹಂಗಲ್ಲ. ನಿನ್ನೆ ಈಗ ನನ್ನ ನೋಡು, ನಿನ್ನೆ ನೀವು ಮೂವಿಗೆ ಹೋಗ್ಬೇಕಾರೆ ನಿಮ್ಮಿಬ್ಬರನ್ನ ಸಪ್ರೇಟಾಗಿ ಬಿಟ್ಟಿದ್ದೆ. ಈಗ ಒಬ್ಬ ವ್ಯಕ್ತಿ ಇರ್ತಾರಂದ್ರೆ ಅವ್ರಿಗೆ ಪರ್ಸ್ನಲ್ ಸ್ಪೇಸ್ ಅಂತ ಇರುತ್ತೆ, ಅದನ್ನ ಕೊಡ್ಬೇಕು ನಾವು. ಅಯ್ಯೋ, ಇವೆಲ್ಲ ರಿಲೇಶನ್ಶಿಪ್ಪಲ್ಲಿ ಮಾಮೂಲಿ. ಇಂಥ ಟೈಮಲ್ಲೇ ನಾವೆಷ್ಟು ಸ್ಟ್ರಾಂಗ್ ಇದೀವಿ ಅಂತ ಗೊತ್ತಾಗುತ್ತೆ. ಇಂಥ ಟೈಮಲ್ಲಿ ರಿಲೇಶನ್ಶಿಪ್ಗಳು ಎಷ್ಟು ವೀಕ್ ಇದಾವೆ ಅಂತ ಕೂಡ ಗೊತ್ತಾಗೋದು. ಅದು ನಿಜಾನೇ. ಐ ವಿಶ್ ಯುವರ್ ರಿಲೇಶನ್ಶಿಪ್ ಶುಡ್ ಬಿ ಸ್ಟ್ರಾಂಗ್. ಎನಿ ಹೌ, ನಿನ್ನ ಮೂವಿ ಚೆನ್ನಾಗಿತ್ತಲ್ಲ? ಐ ಆಲ್ಸೋ ಲೈಕ್ಡ್ ಇಟ್. ನಾನು ನಿನ್ ಜೊತೆ ಯಾವತ್ತೂ ಎಷ್ಟು ಮಾತಾಡಿರ್ಲಿಲ್ಲ. ನೀನ್ ಮಾತಾಡಿದ್ರೆ ತುಂಬಾ ಚೆನ್ನಾಗಿ ಮಾತಾಡ್ತೀಯ. ಇನ್ಫ್ಯಾಕ್ಟ್ ಐ ಲೈಕ್ ಯು ಇನ್ ದಟ್ ವೇ. ವಿಚ್ ವೇ? ಏಯ್ ಬಾರವ್ರಿಗೆ, ಯಾಕೋ? ನಿನ್ನ ಜೊತೆ ಮಾತಾಡಬೇಕು. ಹೊರಗಡೆ ಬಾ. ಯಾಕೋ? ಬಾರಲಿ. ಲೈ, ನೀನೊಬ್ಬ ಫ್ರೆಂಡ್ ಅಲ್ಲಿ ಲವರ್ಸ್ ಜಗಳಾಡಿರೋದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಅವ್ರ ಜೊತೆ ಕ್ಲೋಸ್ ಆಗಿ ಪ್ರಯತ್ನ ಪಡ್ತಾ ಇದೆಯಾ? ಏಯ್ ಲವರ್ಸ? ಯಾರು? ಲೈ, ನೀನೇನ ಮಾತಾಡ್ತಿರೋದು? ನೋಡಬಿ, ಇಂಥ ವಿಷಯದಲ್ಲಿ ಕಾಮಿಡಿ ಮಾಡ್ಬೇಡ ಹೇಳ್ತಾ ಇದ್ದೀನಿ. ಅದ್ರಲ್ಲಿ ಕಾಮಿಡಿ ಏನಿದೆ? ಪ್ರೀತಿಸ್ತೋಳು ನಿನ್ನ ಹಿಡ್ತಗಳಿದ್ದಾಳು ಅಂತ ಗೊತ್ತಾದ ತಕ್ಷಣ ಎಷ್ಟು ಆಟ ಆಡಿಸ್ತೀರಾ? ಅದೇ ಅವಳು ಕೈ ತಪ್ಪು ಹೋಗ್ತಿದ್ದಾಳು ಅಂತ ಗೊತ್ತಾದ ತಕ್ಷಣ ನಿಂತಿದ್ದ ಜಾಗದಲ್ಲಿ ನಿಲ್ಲಕ್ಕಾಗ್ತಿಲ್ಲಲ್ಲ ನಿನಗೆ? ನೆನ್ಪಿಡ್ಕೊ, ಅವಳು ನಿನಗೆ ಎಷ್ಟು ದೂರ ಆಗ್ತಾಳೋ ಅಷ್ಟು ನನಗೆ ಹತ್ರ ಆಗ್ತಾಳೆ. ಲೈಕ್ ಯು ಲವ್ ಯು ಆಗೋಕ್ಕೆ ತುಂಬ ದಿನ ಬೇಕಾಗಿಲ್ಲ, ಯಾಕಂದರೆ ಇಲ್ಲಿ ಆಲ್ರೆಡಿ ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ಸೃಷ್ಟಿಯಾಗಿದೆ. ಹೇಯ್, ಕಾಲ್ ರಿಸೀವ್ ಮಾಡೋ. ಬಾಯ್ ಬಾಯ್ ಬಾಯ್. ನೀನು ರೀಸನ್ಸ್ ಕೊಡ್ಬೇಡ. ನಾನು ರೀಸನ್ಸ್ ಹೇಳ್ತಿರೋದು. ನೀನ್ ಕಾಲ್ ಬಿಡು. ಹಾಸ್ಟೆಲ್ ಮೆಸೇಜ್ ಮಾಡ್ಬೋದು ತಾನೆ. ಒಂದು ಮೆಸೇಜ್ ಮಾಡಕ್ಕೆ ನಿಮಗೆ ತಪ್ಪು ಮಾಡೋದು, ಸಾರಿ ಕೇಳೋದು ರುಟೀನ್ ಆಗ್ಬಿಟ್ಟಿದ್ದಲ್ಲ ನಿಂಗೆ? ತಪ್ಪು ಮಾಡೋದು, ಸಾರಿ ಕೇಳೋದು ರುಟೀನ್ ಆಗ್ಬಿಟ್ಟಿದೆ ನಿಂಗೆ. ನನಗಿಂತ ಪರ್ಸನಲ್ ಏನಿದೆ ನಿಂಗೆ? ನಾನು ಪರ್ಸನಲ್ ಸ್ಪೇಸ್ ಕೊಡ್ತಿಲ್ವಂತೆ. ನನಗಿಂತ ಪರ್ಸನಲ್ ಏನಿದೆ ನಿಂಗೆ? ಏನೋ ನೋಡ್ತಿದ್ಯಾ? ಹೋಗಿ ರೆಡಿ ಆಗಿಲ್ಲ, ಲೇಟ್ ಆಯಿತು. ಹೋಗು. ಹಾಂ, ಬಂದೆ.
ಏಯ್ ಕ್ಲಾಸಾ? ಹಾಂ ಸರ್. ಓಕೆ ಓಕೆ. ನಾನು ಗಾಡಿ ಬಿಟ್ಟು ಬರ್ತೀನಿ, ಹೋಗಿರೋ. ಸರಿ ಸರಿ. ಅವನೆಲ್ಲಿ ಕೆಳಗಿದಾನಾ? ಬರ್ತಾನೆ, ಕೆಳಗಿದ್ದಾನೆ, ಬರ್ತಾ ಇದ್ದಾನೆ. ನನ್ನ ಬಗ್ಗೆ ಏನಾದರೂ ಮಾತಾಡಿದ್ನಾ? ನಾನೇ ಚೂರು ಓವರ್ ಮಾಡಿದೆ, ಏನೇನೋ ಹೇಳ್ಬಿಟ್ಟೆ. ಇದ್ರಲ್ಲಿ ನಿಂದೇನು ತಪ್ಪಿದೆ? ನಿಂದೆ ತಪ್ಪು. ಯಾರಾದ್ರೂ ಹಂಗೆ ಮಾತಾಡ್ತಾರ? ಸೆನ್ಸ್ ಇಲ್ವಾ? ಹೇ ಕೂಲ್, ನಾನೇನು ಸೆನ್ಸ್ಲೆಸ್ ಆಗಿ ಬಿಹೇವ್ ಮಾಡಿಲ್ಲ, ಇದ್ದಿದ್ದು ಹೇಳ್ದೆ ಅಷ್ಟೇ. ಯಾವಾಗಲೂ ಹಾಗೆ ಮಾಡ್ತಾನೆ. ಇತ್ತೀಚೆಗೆ ತುಂಬ ಪಾಸಿಟಿವ್ ಆಗ್ತಾ ಇದ್ದಾನೆ. ನನಗೆ ತುಂಬ ದಿನ ಮಾತಾಡ್ತಿರೋಕ್ಕಾಗಲ್ಲ, ನಾನೇ ಮಾತಾಡ್ಸ್ಬಿಡ್ತೀನಿ. ಅವನು ಎಷ್ಟು ಸಾಫ್ಟಾಗಿ ಮಾತಾಡ್ತಾನೋ ಕೆಲವೊಂದ್ಸತಿ ಅಷ್ಟೇ ರಫ್ ಆಗಿ ಮಾತಾಡ್ತಾನೆ. ಬಟ್ ನೀನು ಹಂಗಲ್ಲ, ಯಾವ ಟೈಮಲ್ಲಿ ಹೆಂಗಿರ್ಬೇಕು, ಎಲ್ಲಿ ಮಾತಾಡಬೇಕು, ಎಲ್ಲಿ ಮಾತಾಡಬಾರ್ದು ಅಂತ ನಿನಗೆ ತುಂಬ ಚೆನ್ನಾಗಿ ಗೊತ್ತು. ಇನ್ಫ್ಯಾಕ್ಟ್ ಐ ಲೈಕ್ ಯು ಇನ್ ದ್ಯಾಟ್ ವೇ. ಸರಿ, ನೀನು ಕೂತ್ಕೋ. ಬಾರಿ. ಯಾಕೆ ಬಾ ಬಾ. ಹೋಗೋಣ ಬರಲಿ. ನಿನ್ ಜೊತೆ ಮಾತಾಡ್ಬೇಕು. ಲೈಬ್ರರಿ ಕಣೋ. ಬಾ. ಯಾಕೆ ಲೇ, ಏನೋ ಅಂತ ಅರ್ಜೆಂಟ್ ಮ್ಯಾಟ್ರ್ ನಿಂದು? ಹೋಗೋ, ಅವಳ ಜೊತೆ ಏನು ಜಗಳ ಹಿಡಿದ್ಯೋ ಸಾರಿ ಕೇಳಿ ಸಾರ್ಟ್ ಔಟ್ ಮಾಡ್ಕೊ. ಲೇ, ಸಾರಿ ಕೇಳ್ಬೇಕಾ? ಅದು ನಾನು ನಿನಗೇನು ತಲೆ ಕೆಟ್ಟಿದ್ದೀನಾ? ಹೋಗಲೇ. ಪ್ಲೀಸ್ ಕಣ, ನಾನು ಯಾವತ್ತಾದ್ರೂ ನಿನ್ನ ಹತ್ರ ಏನಾದರೂ ಕೇಳಿದ್ದೇನೆ? ಹೋಗಿ ಸಾರಿ ಕೇಳಿ ಇದನ್ನ ಎಲ್ಲಿಗೆ ನಿಲ್ಲಿಸ್ಬಿಡು. ನಿನಗೆ ಸೀರಿಯಸ್ ಆಗಿ ಒಂದು ಮ್ಯಾಟ್ರ್ ಅಲ್ಲ, ನೀನು ನಮ್ಮ ವಿಷಯದಲ್ಲಿ ತಲೆ ಹಾಕ್ಬಿಡ. ಇಷ್ಟು ತನಕ ಅವಳ ಜೊತೆ ಏನಾದರೂ ಮಾತಾಡ್ಕೊಂಡು ಬಂದಿರ್ತೀಯ, ಅವಳು ತಲೆ ಹಾಕಿ ಕಳಿಸಿರ್ತಾಳೆ, ಇಲ್ಲಿ ಬಂದು ಆಗ್ತಾ ಇದೆಯಾ ಅಷ್ಟೇ. ಮಾತಲ್ಲಿ ಹೇಳಿದ್ರೆ ಆಗುತ್ತೆ ಅನ್ಕೊಂಡೆ, ಆಗಲ್ಲ. ಈಗ ನಾನು ನಿನಗೆ ಸೀರಿಯಸ್ ಆಗಿ ಒಂದು ಕತೆ ಹೇಳ್ತೀನಿ. ಅಭಿಗೆ ಯಾವ ಟೈಮಲ್ಲಿ ನಮ್ಮ ಜೊತೆ ಇರಬೇಕು, ಯಾವ ಟೈಮಲ್ಲಿ ನಮ್ಮ ಜೊತೆ ಇರಬಾರ್ದು ಅಂತ ತುಂಬ ಚೆನ್ನಾಗಿ ಗೊತ್ತು. ಆ್ಯಕ್ಚುಲಿ ಹುಡುಗಿರ್ಗೆ ಇಂಥ ಹುಡುಗರೇ ಇಷ್ಟ ಆಗ್ತಾರೆ ಗೊತ್ತಾ? ಓಹೋ, ಹಾಗೆ. ಲೋ, ಮೊನ್ನೆ ಏನೋ ಜಗಾಡಿದಾವೆ, ಆಗಲೇ ಇನ್ನೊಬ್ಬನ ಜೊತೆ ಕಾಫಿ ಕುಡಿತಿದ್ದಾನೆ. ಸಿಟ್ಟು ಕಡಿಮೆ ಆಗೋಷ್ಟರಲ್ಲಿ ಇನ್ನೊಬ್ಬನ ಜೊತೆ ಸೆಟ್ ಆಗ್ತಾರಪ್ಪ. ಥೂ. ಡೋಂಟ್ ಡ್ರ್ಯಾಗ್ ದಿಸ್ ಟು ಸಮ್ ಮೋರ್ ಡೇಸ್. ನಾನು ಹೇಳೋ ಮಾತನ್ನ ಸ್ವಲ್ಪ ಕೇಳು. ಕಾಲ್ ಮಾಡೋ, ಹೊರಗಡೆ ಹೋಗಿ ಈಗೋ ಎಲ್ಲ ಬಿಟ್ಟು ಮಾತಾಡ್ಕೊಂಡು ನಮ್ಮ ಮಾಮೂಲಿ ಜಾಗ ಕಾಯ್ತಿರ್ತೀನಿ. ಸರಿ. ಐ ಆಮ್ ಸಾರಿ. ಸಾರಿ? ತಪ್ಪು ಮಾಡೋದು ಸಾರಿ ಕೇಳೋದು ರುಟೀನ್ ಆಗ್ಬಿಟ್ಟಿದಲ್ಲ ನಿಮಗೆ? ನಾವೇನೋ ಜಗಳ ಆಡಿದ್ವಿ, ನೀನೇನೋ ಬಂದು ಸಾರಿ ಕೇಳಿದೆ, ಇದೆಲ್ಲ ಸೈಡಿಗಿಡು. ಬಟ್ ಐ ವಾಂಟ್ ಸೇ ಯು ಸಮಥಿಂಗ್. ಹೇಳು. ನನ್ಗಿಂತ ಪರ್ಸನಲ್ ನಿಂಗೆ ಏನಿರುತ್ತೆ ಅಂದೆ ಅಲ್ವಾ? ನಾವಿಬ್ರು ಲವ್ವರ್ಸ್ ಕಣೋ, ಗಂಡ ಹೆಂಡತಿ ಅಲ್ಲ. ನಂಗೂ ಫ್ರೆಂಡ್ಸ್ ಇರ್ತಾರೆ, ಫ್ಯಾಮಿಲಿ ಇರುತ್ತೆ. ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ? ನಾವು ಹುಡುಗಿರು ಅರ್ಥ ಮಾಡಿಸೋ ಹುಡುಗನ್ಕಿಂತ ಅರ್ಥ ಮಾಡ್ಕೊಳ್ಳೋ ಹುಡುಗನ್ನೇ ಜಾಸ್ತಿ ಇಷ್ಟಪಡ್ತೀವಿ. ಅರ್ಥ ಮಾಡ್ಕೊಳ್ಬೇಕನ್ನೋದು, ಅರ್ಥ ಆಗೋದು ಸ್ವಲ್ಪ ಲೇಟ್ ಆಯಿತು. ನಂಗೊಂದು ಸ್ವಲ್ಪ ಸಿಟ್ಟು ಸ್ವಲ್ಪನಾ? ಜಾಸ್ತಿನೇ ಇದೆ.
ಹಲೋ ಸರ್, ನಾನು ನಿಮ್ಮ ಜೂನಿಯರು. ಹಾಂ ಗೊತ್ತೇಳು. ಇವರೆಲ್ಲ ನನ್ನ ಫ್ರೆಂಡ್ಸು. ಇವನಿಗೆ ಮ್ಯೂಸಿಕಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಸರ್. ಇವನಿಗೆ ಸಿನಿಮಾಟೋಗ್ರಫಿ ಅಂದರೆ ತುಂಬ ಇಷ್ಟ. ಇವನಿಗೂ ಎಡಿಟಿಂಗ್ ಅಂದರೆ ತುಂಬ ಇಷ್ಟ. ನಾನು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತೀನಿ. ನಾವೆಲ್ಲರೂ ಸೇರಿ ಒಂದು ಶಾರ್ಟ್ ಫಿಲ್ಮ್ ಮಾಡ್ಬೋದಲ್ವ ಸರ್? ಸರಿ ಕಣ, ಮಾಡೋಣ. ಸರಿ ಸರ್, ಮತ್ತೆ ಸಿಗೋಣ. ಬಾಯ್ ಕಣ. ಬಾಯ್ ಸರ್. ಬಾಯ್. ಈಗ ನಿನ್ನ ಕೈಯಲ್ಲಿ ಶಾರ್ಟ್ ಫಿಲ್ಮ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಏನಾದರೂ ರೀಸನ್ ಇರುತ್ತೆ. ನಿನ್ನ ಹತ್ರ ಬರೋ ಟೈಮಿಗೆಲ್ಲ ಬರುತ್ತೆ, ಆಗೋ ಟೈಮಿಗೆಲ್ಲ ಆಗುತ್ತೆ. ಆಗೋದೆಲ್ಲ ಒಳ್ಳೇದಕ್ಕೆ ತಲೆ ಯಾಕೆ ಕೆಡಿಸ್ಕೊಂತೀಯ? ನಾವೆಲ್ಲರೂ ಸೇರಿ ಒಂದು ಶಾರ್ಟ್ ಫಿಲ್ಮ್ ಮಾಡ್ಬೋದಲ್ವ ಸರ್? ಸರಿ ಕಣ, ಮಾಡೋಣ. ಬೇಜಾರಾಗ್ತಿದೆ ಕಣ. ಛೇ, ಎಂಥ ಸಿಲಿ ರೀಸನ್ ಗೊತ್ತಾ? ಜಸ್ಟ್ 2 ಅವರ್ ಲೇಟಾಗಿ ಕಾಲ್ ಮಾಡಿದ್ದಷ್ಟೇ. ಎಷ್ಟು ಬೈದರೂ ಬೈಸ್ಕೊಂತಾಳೆ. ಜಗಳ ಆಡಿದರೆ ತಪ್ಪು ನಂದೇ ಇರಲಿ ಅವಳದೇ ಇರಲಿ, ಅವಳೇ ಸಾರಿ ಕೇಳಬೇಕು. ಎಲ್ಲೋಗ್ತಾಳೆ, ಬಂದೇ ಬರ್ತಾಳೆ. ಈ ಮೈಂಡ್ ಸೆಟ್ಟೇ ಸರಿ ಇಲ್ಲ ಕಣ ನಂದು. ಅಷ್ಟು ನಂಬಿಕೆ ಪ್ರೀತಿ ಮಾಡೋ ಹುಡುಗಿ ನಿನಗೆ ಬಿದ್ದಿದ್ದ ಕನಸು ನಿಜ ಆಗ್ತಿದೆ ಅಂತ ಗೊತ್ತಾಗಿದ ತಕ್ಷಣ ಎಲ್ಲಿ ನಿನಗೆ ಕ್ಲೋಸ್ ಆಗಿಬಿಡ್ತಾಳೋ ಅಂತ ಸಾರ್ಟ್ ಮಾಡ್ಕೊಳಕ್ಕೆ ಹೋದೆ ನೋಡು. ನನ್ನ ಮೇಲೆ ನಂಗೆ ಆಸೆ ಆಗ್ತದೆ ಕಣ. ಪ್ರೀತಿ ಎಲ್ಲಿರುತ್ತೋ ಅಲ್ಲಿ ನಂಬಿಕೆ ಇರಬೇಕು, ಅನುಮಾನ ಇರಬಾರ್ದು. ಥ್ಯಾಂಕ್ಸ್ ಟು ಯು ಕಣ. ನನಗೆ ಯಾಕೋ ಥ್ಯಾಂಕ್ಸ್ ಹೇಳ್ತೀಯ? ಪ್ರಪಂಚದಲ್ಲಿ ಕಾರಣ ಇಲ್ದಲೆ ಏನೂ ನಡೆಯಲ್ಲ. ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಎ ರೀಸನ್. ಜಸ್ಟ್ ಇಮ್ಯಾಜಿನ್, ನನಗೆ ಕನಸೇ ಬೀಳಿಲ್ಲ ಅಂದರೆ ನೀವಿಬ್ಬರು ಇಷ್ಟು ಬೇಗ ಒಂದೇ ಆಗ್ತಿರಲಿಲ್ಲ. ಪ್ರೀತಿಯಲ್ಲಿ ಇರುತ್ತೋ ಅಲ್ಲಿ ನಂಬಿಕೆ ಇರಬೇಕು, ಅನುಮಾನ ಇರಬಾರ್ದು ಅನ್ನೋ ರಿಯಲೈಸೇಷನ್ನೇ ನಿಂಗೆ ಆಗ್ತಿರಲಿಲ್ಲ. ಅಷ್ಟೆಲ್ಲ ಯಾಕೋ ನಾವು ಸಿನಿಮಾಗೆ ಹೋಗಲಿಲ್ಲ ಅಂದಿದ್ರೆ ನೀವಿಬ್ಬರು ಜಗಳನೇ ಆಡ್ತಿರ್ಲಿಲ್ಲ. ಎವ್ರಿಥಿಂಗ್ ಇನ್ ದಿಸ್ ವರ್ಲ್ಡ್ ಈಸ್ ಇಂಟರ್ಲಿಂಕ್ ವಿತ್ ಸಮಥಿಂಗ್. ದಿನ ನಾವು ಮಾಡೋ ಕೆಲಸ, ಆಡೋ ಮಾತು, ನಾವು ಹೋಗೋ ಜಾಗ, ನಮಗೆ ಪರಿಚಯ ಆಗೋ ಜನ, ಅದರೆಲ್ಲದರಿಂದನೇ ಒಂದು ರೀಸನ್ ಇದೆ. ಈಗ ನಾವು ಮಾತಾಡ್ತಿರೋದು ಮುಂದೆ ಏನೋ ನಡೆಯೋದಕ್ಕೆ ರೀಸನ್ ಉಳ್ಕೊಳತ್ ಕಣ. ಅದೆಲ್ಲ ಸರಿ, ಬಟ್ ಆ ಬಾಟ್ಲ್ ಹೆಂಗೆ ಹೋಗಿತ್ತು? ಅಕ್ಷರ ಸ್ಟಡಿ ಹಾಲಲ್ಲಿ ಅದೇ ಜಾಗಕ್ಕೆ ಹೆಂಗೆ ಕೂತ್ಕೊಂಡು? ಅದೇ ನೀನು ಹೇಳಬೇಕು. ಯಾಕೆ ಹೊಡೆದಾಗ್ತೆ ಬಾಟ್ಲನ್ನ? ಲೋ ಅಪ್ಪ, ನಾನೆಲ್ಲ ಹೊಡೆದಾಗ್ತೆ ಬಾಟ್ಲನ್ನ? ಹಂಗಾದ್ರೆ ಅದಕ್ಕೂ ರೀಸನ್ ಇದೆಯಾ? ಎಲ್ಲ ಓಕೆ, ನಿಂಗೆ ಕನ್ಸು ಯಾಕೋಬಿತ್ತು? ಲೈಕ್ ಯು ಲವ್ ಯು ಆಗೋಕ್ಕೆ ತುಂಬ ದಿನ ಬೇಕಾಗಿದೆ. ಯಾಕಂದರೆ ಇಲ್ಲಿ ಆಲ್ರೆಡಿ ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ಸೃಷ್ಟಿಯಾಗಿದೆ. ಕತೆಗೇನು ಇಲ್ಲೇ ಈಗಲೇ ನಿನ್ನ ಜಾಗದಲ್ಲಿ ನಾನು, ನನ್ನ ಜಾಗದಲ್ಲಿ ನೀನು ಬಂದರೆ ಒಂದು ಟ್ರಯಾಂಗಲ್ ಲವ್ ಸ್ಟೋರಿನೇ ಸೃಷ್ಟಿಯಾಗುತ್ತೆ. ಅಲ್ಲ, ಈಗ ಅದು ಸಾಕಣ, ಮತ್ತೇನು ಪ್ರಶ್ನೆ ಕೇಳಬೇಡ. ಈಗಲೇ ತಲೆ ಕೆಟ್ಟೋದಂಗಾಗಿದೆ. ರೀಸನ್ಸ್ ಇದೆ ಅಂತ ಅದು ಹುಡ್ಕಕ್ಕೆ ಹೋಗ್ಬಾರ್ದು. ಹುಡುಕ್ತಾ ಹೋದ್ರೆ ಹುಚ್ಚರಾಗ್ಬಿಡ್ತೀವಿ. ಬಾ.